ಎಕ್ಸ್ಕ್ಲೂಡಿಂಗ್ 2 ನೋಡಿ, ದಟ್ ಪಾಯಿಂಟ್ ಇಸ್ ಎಕ್ಸ್ಕ್ಲೂಡೆಡ್. ಸೊ ನಾನು ಆ ಥರ ತೋರಿಸ್ತೀನಿ. ಸೊ ಇಲ್ಲೊಂದು ಪಾಯಿಂಟ್ ಎಕ್ಸ್ಕ್ಲೂಡ್ ಆಗಿದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್? ನೋಡಿ, 2 ಕ್ರಾಸ್ ಆದರೆ ಈಗ ನೋಡಿ 2 ಕ್ರಾಸ್ ಆಗ್ತದೆ ಇಲ್ಲಿ 2.1 ಅಪ್ ಟು 2.2, 2.3 ಅಪ್ ಟು 2.9, 2 ಓನ್ಲಿ. ಅಂದರೆ ನೋಡಿ 2ರ ಮುಂದೆ ಬರಬೇಕು. ನೋಡಿ, ಒಂದು ಓಪನ್ ಒಂದು ಕ್ಲೋಸ್. ಸೊ ಇಲ್ಲಿ 2ರ ಮುಂದೆ ಬಂದಿದ್ದೀನಿ. ನೋಡಿ 2.1, 2.2, 2.3, 2.4, 2.5, 2.6, ನೋಡಿ 2.7, 2.9 ಅಪ್ ಟು 2.9ವರೆಗೂ ನಾನು ಇಲ್ಲಿ ಇದನ್ನು ತೋರಿಸ್ತೀನಿ. ಅಪ್ ಟು 2.9. ದೆನ್ ಯಾವ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡ್ಬೇಕು ನಾವು? 3. ನೋಡಿ 3 ರೀಚ್ ಆಗೋದಕ್ಕಿಂತ ನಾವು ಇಲ್ಲಿ ಓಕೆ ಐ ವಿಲ್ ಶೋ ಇಟ್ 3. ಓಕೆ, ನೋಡಿ ಇದಿಷ್ಟು ನೇರಕ್ಕೆ ಬರಬೇಕು. ಸೊ ನಾನು ಇಲ್ಲಿವರೆಗೆ ಬಂದೆ. ಈಗ ನೋಡಿ 2.9. ಸೊ ಗ್ರೇಟೆಸ್ಟ್ ಇಂಟಿಜರ್ ಇಸ್ 2. ಸೊ ಬಾಕ್ಸ್ 3 is 3. ದಟ್ ಮೀನ್ಸ್ ನೋಡಿ 3 ಇಲ್ಲಿ ನೋಡಿ ವೈ ಆಕ್ಸಿಸ್ ಮೇಲೆ 3. ಸೊ 3 ಇದು ಓಪನ್. ಸೊ ಇದು ಕ್ಲೋಸ್ ಆಗಬೇಕು. ಸೊ ಇಲ್ಲಿ ಇದರ ನೇರಕ್ಕೆ ಕ್ಲೋಸ್ ಮಾಡ್ತೀನಿ. ಲೆಟ್ ಮಿ ಕ್ಲೋಸ್ ಇಟ್ ಹಿಯರ್. ಓಕೆ, 3 ನೋಡಿ ಬಾಕ್ಸ್ 3 is 3. ದೆನ್ ಇಫ್ ಐ ಕ್ರಾಸ್ 3 ನೋಡಿ 3.1, 3.2, 3.9ವರೆಗೂ ನನಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 3. ಅಂದರೆ ನೋಡಿ 3.1, 3.2, 3.3. ಓಕೆ, ಇನ್ಕ್ಲೂಡ್ ದಿಸ್ 3.2, 3.3 ಅಪ್ ಟು 3.9. ನೋಡಿ ಯಾವ ಪಾಯಿಂಟ್ ಎಕ್ಸ್ಕ್ಲೂಡ್ ಮಾಡಬೇಕೀಗ? ದಿಸ್ ಪಾಯಿಂಟ್ 4. ಅಂದರೆ ಲೆಟ್ ಮಿ ಮಾರ್ಕ್ ದಿಸ್ 4. ಓಕೆ, ಸೊ ಐ ಹೋಪ್ ಯು ಗಾಟ್ ದ ಐಡಿಯಾ. ನೋಡಿ ಈ ಪಾಯಿಂಟನ್ನು ನಾನು ಎಕ್ಸ್ಕ್ಲೂಡ್ ಮಾಡಿದೆ. ದೆನ್ ಇಲ್ಲಿವರೆಗೆ ಬಂದೆ ನನಗೆ. ನೋಡಿ 4, ಬಾಕ್ಸ್ 4 is 4 ಓನ್ಲಿ. ಸೊ ಬಾಕ್ಸ್ 4 is 4 ಓನ್ಲಿ. ದೆನ್ ನೋಡಿ 4ರ ನೇರಕ್ಕೆ ಬನ್ನಿ ಇಲ್ಲಿ. ಓಕೆ, ಐ ವಿಲ್ ಶೋ ದಿಸ್ ಹಿಯರ್. ನೋಡಿ ಈಗ ಇದು ಇನ್ಕ್ಲೂಡ್ ಆಯಿತು 4. ಸೊ 4.1, 4.2, 4.3, 4.4 ನೋಡಿ ಅಪ್ ಟು 4.9ವರೆಗೂ 4. ಅಂದರೆ ನಾವು ಯಾವ ಪಾಯಿಂಟ್ ಎಕ್ಸ್ಕ್ಲೂಡ್ ಮಾಡಬೇಕು? ಹೇಳಿ? 5. ಸೊ ದಟ್ ಪಾಯಿಂಟ್ ಈಸ್ ಹಿಯರ್ 5. ನೋಡಿ 5. ಓಕೆ, ಐ ಹೋಪ್ ಯು ಗಾಟ್ ದ ಐಡಿಯಾ ನಾವು. ನೋಡಿ ಈಗ ಇವೆಲ್ಲ ಓಪನ್ ಪಾಯಿಂಟ್ಸ್, ಇವೆಲ್ಲ ಇನ್ಕ್ಲೂಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದೀಸ್ ವ್ಯಾಲ್ಯೂಸ್. ರೈಟ್ ಆನ್ಸರ್ ಇದೇ ಥರ ನೋಡಿ. ಯಾವ ಥರ ನಾವು ಬಲಗಡೆ ಡ್ರಾ ಮಾಡಿದೀವಲ್ಲ, ಎಡಗಡೆನೂ ಇದೇ ಥರನೇ ನಾವು ಡ್ರಾ ಮಾಡ್ತಾ ಬರಬೇಕು. ಸೊ ಲೆಟ್ ಮಿ ಟೇಕ್ ದ ವ್ಯಾಲ್ಯೂಸ್ ಫಸ್ಟ್, ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಡ್ರಾ ದಟ್. ನೋಡಿ ಇದೇ ಥರ ವ್ಯಾಲ್ಯೂಸ್ನ ತಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇದನ್ನು ಸ್ವಲ್ಪ ನಾವು ಈ ಕಡೆ ಎಕ್ಸ್ಟೆಂಡ್ ಮಾಡೋಣ. -4. ಓಕೆ, -5. Okay, let me take some of the negative values. So what are the negative? ನೋಡಿ ನೆಗೆಟಿವ್ 0ಇಂದ ನಾವು ಎಡಗಡೆ ಬಂದಾಗ, ಸೊ ಲೆಟ್ ಮಿ ಡ್ರಾ ದ ನಂಬರ್ ಲೈನ್ ಸಮ್ವೇರ್. ಓಕೆ, ಹಿಯರ್ ನೋಡಿ ನಂಬರ್ ಲೈನ್ ಡ್ರಾ ಮಾಡಿರ್ತೀನಿ. ನಮಗೆ ಈಗ ನೆಗೆಟಿವ್ ಬೇಕು. -1, -2, -3. ಓಕೆ, -4. ಸಿ ನೆಗೆಟಿವ್ ನೋಡೋಣ. -1.2. ಓಕೆ, -1.1 ಮೈನಸ್ ಸೇ 0.1 ಇಂದ ಸ್ಟಾರ್ಟ್ ಮಾಡೋಣ. -0.1, -0.2, -0.5, -0.9. Then let me take -1, then -1.1, -1.9, then -2.1, -2.2, say -2.9. So whatever the values may be, -0.1, 0.2. Okay, then say this is -3. Then if I cross say -3.1, say 3.9. ನೋಡಿ ಫಸ್ಟ್ ಈ ವ್ಯಾಲ್ಯೂಸ್ ಅನ್ನು ನೋಡ್ಕೊಳ್ಳಿ, ಆಮೇಲೆ ನಾವಿಲ್ಲಿ ಡ್ರಾ ಮಾಡೋಣ. ಓಕೆ, ಸಿ ಐ ಆಮ್ ಟಾಕಿಂಗ್ ಅಬೌಟ್ ದ ಲೆಫ್ಟ್ ಸೈಡ್ ಆಫ್ 0. ಸೊ ಇದು -infinity. ನೋಡಿ -0.1. ವಾಟ್ ಈಸ್ ದ ಗ್ರೇಟೆಸ್ಟ್ ಇಂಟೀಜರ್? ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ xp. ನಾನು ಮೊದಲಿಗೆ ಹೇಳಿದೆ ನೋಡಿ, ಇಲ್ಲಿ -1 ಗ್ರೇಟರ್ ದ್ಯಾನ್ -2, -2 is greater than -3. Okay, -3 is greater than -4, -4 is greater than -5, ಅಥವಾ -5 is less than, see -5 is less than -4, -4 is less than -3, -3 is less than -2. ಓಕೆ, ಅಲ್ಲಿ ಲೆಸ್ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಅಂತ ಕೇಳ್ತಾರೆ ನೋಡಿ. -4 less than -3, -3 less than -2 ಈ ಥರನೇ ಹೇಳ್ಬೋದು.
ನೋಡಿ ಈಗ -0.1 ನೋಡಿ ನಾನು -0.1 ತಗೊಂಡಿನಿ -0.1 ಇಂದ ಅಪ್ ಟು -0.1 ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ what is the greatest integer less than -0.1 what is the greatest integer less than -0.2 what is the greatest integer less than -0.5 ನೋಡಿ ಈಗ ಇಲ್ಲೇ ನೋಡೋಣ -0.1 ಇಲ್ಲಿ ಬರುತ್ತೆ ಇಲ್ಲೆಲ್ಲ -0. ನೋಡಿ -0.1 ಗಿಂತ see what is the greatest integer less than this ಇದಕ್ಕಿಂತ ಕಡಿಮೆ ಇರತಕ್ಕಂತ ಗ್ರೇಟೆಸ್ಟ್ ಇಂಟಿಜರ್ ಯಾವುದು -0.1 ಗಿಂತ ಕಡಿಮೆ ಇರತಕ್ಕಂತ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂದ್ರೆ ನೋಡಿ -1 ನಾನು ಆಗಲೇ ಹೇಳಿದೆ -2 ಓಕೆ ಸಿ -2 is less than -1 -3 is less than -2 ಹೋಗ್ತಾ ಇಲ್ಲಿ ಲೆಸ್ ಕಡಿಮೆ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದ್ಯಾನ್ -0.1 ಅಂದ್ರೆ ನಾನು ಲೆಫ್ಟಿಗೆ ಮೂವ್ ಆಗಬೇಕು -0.1 -0.2 -0.3 ಅಪ್ ಟು -0.9 ವರೆಗೂ ನನಗೆ -1 ಗ್ರೇಟೆಸ್ಟ್ ಇಂಟಿಜರ್ ನೋಡಿ -1 -0.2 ಗಿಂತನೂ ಕಡಿಮೆ ಇರತಕ್ಕಂಥ ಗ್ರೇಟೆಸ್ಟ್ ಇಂಟಿಜರ್ ಯಾವುದು -1 ಸಿ -1 ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿವರೆಗೆ. ಸೊ -0.1 to -0.9 greatest integer is what? This -1. So I have written this. Okay. So ಇಲ್ಲಿ ಸ್ವಲ್ಪ ಗ್ಯಾಪ್ ಅನ್ನು ಬಿಟ್ಟು ತೋರಿಸಿದ್ರೆ ಗೊತ್ತಾಗ್ತದೆ. ಸೊ ಇಲ್ಲಿಗೆ ತೋರಿಸ್ಕೊಳ್ಳೋಣ -1 -2 -3 ಸೊ ಎಷ್ಟು ತಗೋಬೋದು. ಓಕೆ ನೋಡಿ ರೈಟ್ ಸೈಡ್ ಇದು ಮುಗೀತು ನೋಡಿ ನಾನು ಟಾಕಿಂಗ್ ಅಬೌಟ್ ಲೆಫ್ಟ್ ಸೈಡ್ ಆಫ್ 0. ಓಕೆ ನೋಡಿ -0.1 to -0.9 ಗ್ರೇಟೆಸ್ಟ್ ಇಂಟಿಜರ್ ಇಸ್ ವಾಟ್ -1. ಹಾಗೆ ಕಂಟಿನ್ಯೂ ಮಾಡೋಣ ನೋಡಿ -1.1 -1.2 -1.3 -1 ಡೆಸಿಮಲ್ಸ್ ನೋಡಿ ಡೆಸಿಮಲ್ಸ್ ಎಲ್ಲ ಬಿಟ್ಟು ಬಿಡಬೇಕು -1.2 -1.3 -1.5 ಅಪ್ ಟು -1.9 ವರೆಗೂ ವಾಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ವಾಟ್ ಈಸ್ ದ ಗ್ರೇಟೆಸ್ಟ್ ಸಿ ಬಾಕ್ಸ್ -1 ಇಸ್ ದೇರ್ ಸೊ -1 ಆಗುತ್ತೆ -1.1 -1.9 -2.1 -2.2 ನೋಡಿ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಿಸ್ ಸಿ -1.1 -1.2 -1.3 ಅಪ್ ಟು -1.9 ವರೆಗೂ ನನ್ನ ಗ್ರೇಟೆಸ್ಟ್ ಇಂಟಿಜರ್ ಏನಾಗಿರಬೇಕು ನೋಡಿ -2. ಸೊ ಇಟ್ ಈಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದ್ಯಾನ್ ಸಿ -2 ಇಸ್ ಲೆಸ್ ದ್ಯಾನ್ -1.1 -2 ಇಸ್ ಲೆಸ್ ದ್ಯಾನ್ -1.1 ಓಕೆ ಇದು ದೊಡ್ಡದಿದು -2 ಇಸ್ ಲೆಸ್ ದ್ಯಾನ್ -1.1 ಇದು ಕೂಡ -2ನೇ ನೋಡಿ -1.9 ವರೆಗೂ ನನಗೆ -2 ಬರಬೇಕು. Next, as I cross, see if I cross -2, so box -2.1. So box -2.1 means -2.1, -2.3, -2.4, -2.5 up to -2.9 ವರೆಗೂ ನನಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದು ಆಗಬೇಕು -3. See -3 is the greatest integer less than -3 is less than -2.1. So ಇದಕ್ಕೂ ಕೂಡ -3 up to ನೋಡಿ -3 ಇಲ್ಲಿವರೆಗೂ -3 ಬಂತು. ಓಕೆ ದೆನ್ ಬಾಕ್ಸ್ -3 is of course -3. ದೆನ್ ನೋಡಿ ನಾನು -3 ಕ್ರಾಸ್ ಆದ ಇಲ್ಲಿ -3.1 -3.1 -3.4 -3.5 -3.6 ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದ್ಯಾನ್ ದಿಸ್ ಇದಕ್ಕಿಂತನೂ ಕಡಿಮೆ ಇರತಕ್ಕಂಥ ಗ್ರೇಟೆಸ್ಟ್ ಇಂಟಿಜರ್ ಇದೇ ಇರೋದು ನೋಡಿ ಅದ್ರ ನಿಯರ್ ಇದೆ -4. ಸೊ -2 ಗಿಂತ ನಿಯರ್ -3 -3 -4 ಸೊ -3.1 ಅಪ್ ಟು -3.9 ವರೆಗೂ ನನಗೆ ಏನು ಬರೀಬೋದು ನಾನು -4. ಸೊ ಇದಕ್ಕೆ ಕಂಟಿನ್ಯೂ ಮಾಡ್ಬೋದು ನೋಡಿ ಇಷ್ಟು ನಾನು ಇಷ್ಟನ್ನು ನಾವು ಈಗ ಗ್ರಾಫಲ್ಲಿ ತೋರಿಸ್ಬೇಕು. ಓಕೆ ಸೊ ಈಗ ಇಷ್ಟನ್ನು ನಾವು ಬರೆದ ಮೇಲೆ ಸೊ ಲೆಟ್ ಅಸ್ ಮಾರ್ಕ್ ದೀಸ್ ಪಾಯಿಂಟ್ಸ್ ಆನ್ ದ ಗ್ರಾಫ್. ನೋಡಿ ಈಗ ಫಸ್ಟ್ ಸೊ ಐ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ದಿಸ್ ಸೊ ಲೆಟ್ ಮಿ ಶೋ ದಟ್ ಬೈ ದಿಸ್ ನೋಡಿ ಇಲ್ಲಿ -1 ಇದೆ ಸೊ ಇದನ್ನು ಎಕ್ಸ್ಕ್ಲೂಡ್ ಮಾಡ್ಬಿಡೋಣ. ಇಲ್ಲಿ ಯಾವ ಥರ ನಾವು ಮಾಡಿದ್ದೀವಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ನೋಡಿ -0.1 -0.2 ಮೈನಸ್ ಅಪ್ ಟು 0.9 ವರೆಗೂ ನಂದು ಔಟ್ಪುಟ್ ಅಥವಾ ನನಗೇನು ಬಂದಿದೆ ಗ್ರೇಟೆಸ್ಟ್ ಇಂಟಿಜರ್ -1. ಓಕೆ ಅಂದರೆ ನೋಡಿ ನೆಗೆಟಿವ್ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ನೋಡಿ -0.1 -0.2 -0. ಅಪ್ ಟು 0.9 ನೋಡಿ 0.9 ವರೆಗೂ ನನಗೆ -0.9 ವರೆಗೂ ನನಗೆ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಇಯರ್ -1. ಸಿ ಔಟ್ಪುಟ್ -1 ಎಕ್ಸ್ಕ್ಲೂಡಿಂಗ್ ದಿಸ್ ಪಾಯಿಂಟ್ ಅಂದರೆ -1. ಸೊ ನನಗೆ ಇಲ್ಲಿ -1 ಬಂದಿದೆ. ಓಕೆ ಸೊ ದಟ್ ಐ ಕ್ಯಾನ್ ಶೋ ಇಟ್ ಹಿಯರ್ ನೋಡಿ ಈ ಥರ ನಾನು. ಸೊ ಇಲ್ಲೆಲ್ಲ ನನಗೆ ಪಾಯಿಂಟ್ಸ್ ಇದೆ -0.1 ನೋಡಿ ಇವೆರಡರ ಮಧ್ಯ 0 ಮತ್ತು -1 ಮಧ್ಯೆ ನೋಡಿ -0.10 -0.2 -0.5 -0.9 ನೀವು ಕೊಟ್ಟರೆ ನಮಗೆ ಔಟ್ಪುಟ್ ಏನು ಬರುತ್ತೆ -1 ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಮಾಡಿದೆ ಇನ್ಕ್ಲೂಡೆಡ್ ದಿಸ್ ಈಸ್ ಇನ್ಕ್ಲೂಡೆಡ್ ದಿಸ್ ಈಸ್ ಎಕ್ಸ್ಕ್ಲೂಡೆಡ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನೋಡಿ ಇಲ್ಲಿಂದ ಇದೆ -1 ನಾನು -1.9 ವರೆಗೂ ಹೋದರೆ ನೋಡಿ -1 ಕ್ರಾಸ್ ಆಗಿ ಹೋದರೆ ಎಲ್ಲಿವರೆಗೂ -1.9 ವರೆಗೂ ನನಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವುದು -2. ಅದನ್ನು ನಾವು ಗ್ರಾಫಲ್ಲಿ ತೋರಿಸ್ಬೇಕೀಗ. ಸೊ ದಟ್ ಈಸ್ ನೋಡಿ -1 ಅಂದರೆ
ನೋಡಿ ಅಬ್ಸರ್ವ್ ಮಾಡಿ. So this is included. That means now I can exclude that. ನೋಡಿ -2 ಬರ್ತೀನಿ ಈಗ. So -2. Okay. So -2. Okay, I will this one. ನೋಡಿ ಮೈನಸ್ ಇಲ್ಲಿ ನೋಡಿ -1.1. ನೋಡಿ -1. Okay. Then -1.1 ಇಲ್ಲಿದೆ ನೋಡಿ -1.1 -1.2 -1.9 ವರೆಗೂ -2 ಅಂದರೆ ಓಕೆ -1.1 ಓಕೆ -1.1 -1.2 -1.3 -1.2 -1.9. My output is what? See, -2. That is -2. So this is included here. Okay, -2. So ಒಂದು ಸ್ವಲ್ಪ ನಾವು ಡಾರ್ಕ್ ಆಗಿ ತೋರಿಸೋಣ ಇಲ್ಲಿ -2. ನೋಡಿ ಇಲ್ಲಿವರೆಗೆ ಬಂತು ನಮಗೆ -2. ನೆಕ್ಸ್ಟ್ ನೋಡಿ -2 ಕ್ರಾಸ್ ಆಯ್ತು ಈಗ. ಸೊ -2.1. ಸೊ -2 ಕ್ರಾಸ್ ಆಗಿ -2.9 ವರೆಗೂ ನನಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? -3. ದಟ್ ಮೀನ್ಸ್ ನೋಡಿ -3. ಸೊ ಇಲ್ಲಿ ಅಫ್ಕೋರ್ಸ್ ಬಾಕ್ಸ್ ಓಕೆ ಬಾಕ್ಸ್ -2 ಅದು -2ನೇ ಇರುತ್ತೆ. ಸೊ -2.1 ಗ್ರೇಟೆಸ್ಟ್ ಇಂಟಿಜರ್ -2.1 is -3 up to -2.9 -3. So that means ನೋಡಿ ಇಲ್ಲಿ ಓಕೆ ಇದನ್ನ ಎಕ್ಸ್ಕ್ಲೂಡ್ ಮಾಡೋಣ ಪಾಯಿಂಟ್ -3. ಸೊ ಎಕ್ಸ್ಕ್ಲೂಡಿಂಗ್ ದಿಸ್ ಪಾಯಿಂಟ್ ನೋಡಿ ಇದು ಇನ್ಕ್ಲೂಡ್ ಆಯ್ತಲ್ಲ, ಇದು ಓಪನ್ ಮಾಡೋಣ. ಸೊ -3. ಸೊ ದಟ್ ಈಸ್ ಓಕೆ ಐ ವಿಲ್ ಡೂ ಇಟ್ ಹಿಯರ್. ಓಕೆ ಎಕ್ಸ್ಕ್ಲೂಡೆಡ್. ಸೊ ದಟ್ ಈಸ್ ನೋಡಿ -2.1 -2.2 -2.9 ವರೆಗೂ -3 ಅಂದರೆ -2.1 -2.3 -2.9. ಓಕೆ -2.9 ವರೆಗೂ that will be what? -3. So I will include this. ನೋಡಿ include ಆಯಿತು. ಓಕೆ ಸೊ ಇಲ್ಲಿ ನಿಮಗೆ ಗ್ರಾಫಲ್ಲಿ ನಮಗೆ ಲೈನ್ಸ್ ಇರುತ್ತೆ. ಓಕೆ included. This is included. Then next, if I continue, see -3, box -3 is -3. Then see -3.1 to -3.9. What is my output? -4. So that means, so next I can use this -4. Okay, so this point will be excluded. See, this point will be excluded. Then -3.1 -3.2, see up to -3.9 it is -4. So -3.1 -3.2 -3 ಅವೆಲ್ಲ ತೋರಿಸ್ಬೇಕು ನಾವು ಇಲ್ಲಿ ನೋಡಿ. -3.1 -3.2 -3.6 -3.7 -3.9 up to -3.9. See, it is -4. Greatest integer is what? -4. So I will include this. ನೋಡಿ ಇಲ್ಲಿ ಎಲ್ಲ ಪಾಯಿಂಟ್ಸ್ ನಮಗೆ ಏನಾಯಿತು? ಇನ್ಕ್ಲೂಡ್ ಆಯಿತು. ಈ ಪಾಯಿಂಟ್ ನೋಡಿ ಇದೆಲ್ಲ ಒಂಥರ ಸ್ಟೆಪ್ ಥರ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತಲೂ ಕರಿತೀವಿ, ಅಥವಾ ಸ್ಟೆಪ್ ಫಂಕ್ಷನ್ ಅಂತಲೂ ಕರಿತೀವಿ, ಅಥವಾ ಬಾಕ್ಸ್ ಫಂಕ್ಷನ್ ಅಂತಲೂ ಕರಿತೀವಿ. ನೋಡಿ ಎಷ್ಟೊಂದು ಹೆಸರಿದೆ. ಓಕೆ ನೋಡಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಗ್ರಾಫ್ ಆಫ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ ನೋಡಿ ವಾಟ್ ಈಸ್ ದ ಡೊಮೇನ್ ಆ್ಯಂಡ್ ರೇಂಜ್. ನೋಡಿ ಡೊಮೇನ್ ಆ್ಯಂಡ್ ರೇಂಜ್. ಸೊ ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಗೆ ಡೊಮೇನ್ ಆ್ಯಂಡ್ ರೇಂಜ್ ಬರೆಯೋಣ, ಭಾಳ ಇಂಪಾರ್ಟೆಂಟ್. ನೋಡಿ ಮಾಡ್ಯುಲಸ್ ಫಂಕ್ಷನ್ಗೆ ಡೊಮೇನ್ ಹೇಳಿದ್ವಿ, ಸೆಟ್ ಆಫ್ ರಿಯಲ್ ನಂಬರ್ಸ್. ಅದಕ್ಕೆ ರೇಂಜ್ ಅಂತ ಹೇಳಿದ್ವಿ, ನಾನ್ ನೆಗೆಟಿವ್ ರಿಯಲ್ಸ್ ಏನೇ ಕೊಟ್ಟರು ನಮಗೆ ಔಟ್ಪುಟ್ ಅದೇನು ಬರುತ್ತೆ? ಪಾಸಿಟಿವ್ ಬರುತ್ತೆ. ನೋಡಿ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡೋಣ. ಲೆಟ್ ಅಸ್ ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದಿಸ್ ಎಕ್ಸಾಂಪಲ್. ನೋಡಿ ಡೊಮೇನ್ ಇಲ್ಲಿ ನಾವು ಏನು ಕೊಟ್ಟಿವಿ? ಇಲ್ಲಿ ಡೊಮೇನ್ ನೋಡಿ, ಡೊಮೇನ್ ಅಂತಂದರೆ ನಾವು ಎಲ್ಲ ವ್ಯಾಲ್ಯೂಸು ಕೊಟ್ಟಿದ್ದೀವಿ. ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ಬಾಕ್ಸ್ ಒಳಗಡೆ ನಾವು ಎಲ್ಲ ವ್ಯಾಲ್ಯೂಸ್ ಇನ್ಕ್ಲೂಡಿಂಗ್ ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್, 0. ಸೊ ಎಲ್ಲ ಕೊಟ್ಟಿವಿ. ಅಂದರೆ ನಮ್ಮ ಡೊಮೇನ್ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಡೊಮೇನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ನೋಡಿ ಎಲ್ಲ ವ್ಯಾಲ್ಯೂಸನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ವ್ಯಾಲ್ಯೂಸು ಕೊಟ್ಟಿದ್ದೀವಿ, ಆದರೆ ನಮಗೆ ಔಟ್ಪುಟ್ ಮಾತ್ರ ನಮಗೆ ಏನು ಬಂದಿದೆ ಅಂದರೆ output we got in both the cases, to the left side of 0 and to the right side of 0 we got only integers. So range is set of integers. ನಮಗೆ ನೋಡಿ ಔಟ್ಪುಟ್ ನಮಗೆ ಇಂಟೀಜರ್ಸ್ ಬಂದಿದೆ. ಇಂಟೀಜರ್ ಸೆಟ್ ಅಂದ್ರೆ ಏನು? Z. ಸೊ ರೇಂಜ್ ಆಫ್ ದ ದಿಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ is set of integers. Okay,
So I hope you got this idea. This is very very simple. You draw it in a graph sheet. Okay, so this is the see, domain is real number and range is one set of integers. So this is called greatest integer function. See how the function is defined. Greatest integer function is defined as y is equal to box x. Okay, we write this bracket. So box x means was greatest integer less than or equal to x. See, observe carefully before. See, if I write, see, we can write, can give the answer here. See, 8.9. So if I write, see, 8.9, box 8.9. See, box 8.9 means what? What is the greatest integer? Right hand side. ನಾನು ಬಲಗಡೆ ಏನು ಬರೀಬೇಕು? ಗ್ರೇಟೆಸ್ಟ್ ಇಂಟೀಜರ್ ಬರೀಬೇಕು. ಗ್ರೇಟೆಸ್ಟ್ ಇಂಟೀಜರ್ 8.9ಕ್ಕಿಂತ ಲೆಸ್ ದ್ಯಾನ್ ಆರ್ ಈಕ್ವಲ್ ಆಗಿರಬೇಕು. ಲೆಸ್ ದ್ಯಾನ್ ಆಗಿರಬೇಕು. ಸೊ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್? Greatest integer less than 8.9. I have to write that. Then if I write, see, 9.8. Okay. So what is the greatest integer less than 8.9? ನೋಡಿ 8.9ಗಿಂತ ಕಡಿಮೆ ಇರತಕ್ಕಂಥ ಗ್ರೇಟೆಸ್ಟ್ ಇಂಟೀಜರ್ ಯಾವ್ದು ಬರೀತೀರಿ? 8. ಓಕೆ. ದೆನ್ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ 9.8 ಅಂದ್ರೆ ನಾವೇನು ಬರೀಬೇಕು? ನೋಡಿ 9 ಬರೀತೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 8. ಸೊ 8 is the integer. Of course it is less than ನೋಡಿ 8.9. Greatest integer less than x. Greatest integer less than this. ನೋಡಿ 8.9 ದೊಡ್ಡದು, 8 ಚಿಕ್ಕದು. ನೋಡಿ 9.8ಕ್ಕಿಂತ ಇಲ್ಲಿ ನೋಡಿ 9 ಬರ್ತಿದ್ದೀನಿ. ಸೊ ಆಫ್ ಕೋರ್ಸ್ 9 is less than what? 9.8. ದಿಸ್ ಇಸ್ ಹ್ಯಾಪನಿಂಗ್ ಟು ದ ರೈಟ್ ಸೈಡ್ ಆಫ್ 0. ಸೊ ಇಲ್ಲಿ ನಮಗೆ ಅದೇ ಥರ ನೋಡಿ ನೆಗೆಟಿವ್ ಕೊಡ್ತೀನಿ. ಸಪೋಸ್ ಮೈನಸ್ 5.6 ಅಂತ ಕೊಟ್ಟೆ ಅನ್ಕೊಳ್ಳೋಣ. ಸೊ ವಾಟ್ ಈಸ್ ದ ಗ್ರೇಟೆಸ್ಟ್ ಇಂಟೀಜರ್? Okay, what is the greatest integer? Question is, what is the greatest integer less than minus 5.6? I am moving to the left side of 0. ನೋಡಿ minus 5.6. ಓಕೆ, ಇಲ್ಲೇ ತೋರಿಸ್ಕೊಳ್ಳೋಣ. ಮೈನಸ್ 4.6 ಅಂತ ಬರೆಯೋಣ. ಮೈನಸ್ 4.6. ನೋಡಿ 4.6 ಅಂದರೆ ಇಲ್ಲಿ. ಓಕೆ, ಮೈನಸ್ 5 ಮೈನಸ್ 6 ಅಂತ ಇದೆ, ಇರಲಿ. ನೋಡಿ ಮೈನಸ್ 4.6. ಸೊ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಮೈನಸ್ 4.6 ಅಂದರೆ ನೋಡಿ ಮೂವಿಂಗ್ ಟು ದ ಲೆಫ್ಟ್ ಸೈಡ್. ಮೈನಸ್ 4.6 ಇಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ ಮೈನಸ್ 4.6. ಮೈನಸ್ 4.6 ಇದಕ್ಕಿಂತ ನೋಡಿ, ಇದಕ್ಕಿಂತ ಕಡಿಮೆ ಇರೋ ಇಂಟೀಜರ್ ಬರೀಬೇಕು ಅಂದರೆ ನಾನು ಲೆಫ್ಟ್ಗೆ ಹೋಗಬೇಕು. ನೋಡಿ ಅದಕ್ಕೆ ನೆಕ್ಸ್ಟ್ ಯಾವುದಿದೆ? ಇಲ್ಲಿ ಮೈನಸ್ 5 ಇದೆ. ಸೊ ಐ ಹ್ಯಾವ್ ಟು ರೈಟ್ ವಾಟ್? ಮೈನಸ್ 5. ಬಿಕಾಸ್ ಮೈನಸ್ 5 ಇಸ್ ದ ಗ್ರೇಟೆಸ್ಟ್ ಇಂಟೀಜರ್. ದಿಸ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಮೈನಸ್ 4.6. ಯು ಗಾಟ್ ದ ಐಡಿಯಾ? ಓಕೆ, ಮೈನಸ್ 5 ಮೈನಸ್ 4.6ಕ್ಕಿಂತ ಕಡಿಮೆ ಇರತಕ್ಕಂಥ ಇಂಟೀಜರ್, ದಟ್ ಈಸ್ ಕಾಲ್ಡ್ ಗ್ರೇಟೆಸ್ಟ್ ಇಂಟೀಜರ್. ಓಕೆ, ಅದೇ ಥರ ನೋಡಿ ಹಂಗೆ ಲೆಫ್ಟಿಗೆ ನಾವು ಮೂವ್ ಆಗ್ತಾ ಇರ್ತೀವಿ. ನಾವು ಅದೇ ಥರ ಇಲ್ಲಿ ಬರೆದಿದ್ದೀವಿ, ಗ್ರಾಫಲ್ಲಿ ಕೂಡ ತೋರಿಸಿದ್ದೀವಿ. ಸೊ ಇಫ್ ಐ ರೈಟ್ ಸೇ ಮೈನಸ್ 2.9, ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದನ್ ಮೈನಸ್ 2.9 ಅಂದರೆ ಮೈನಸ್ 2.9ಗೆ ನಿಯರ್ ಇರ್ತಕ್ಕಂಥ ಇಂಟೀಜರ್. ನೋಡಿ ಮೈನಸ್ 2.9 ಅಂದರೆ ನಾನು ಇಲ್ಲಿವರೆಗೆ ಬಂದಿರ್ತೀನಿ 2.9. ನಾನು ಇಲ್ಲಿಗೆ ಬಂದುಬಿಟ್ರೆ ಅದು ಇಂಟೀಜರ್ ಲೆಸ್ ದ್ಯಾನ್ ದಟ್ ಇಸ್ ಮೈನಸ್ 3. ಬಿಕಾಸ್ ಮೈನಸ್ 3 ಕಡಿಮೆ ಇದೆ ನೋಡಿ ಮೈನಸ್ 2.9ಗಿಂತ. ಮೈನಸ್ 3 ಇಸ್ ದ ಇಟ್ ಇಸ್ ಡೆಸಿಮಲ್. ಡೆಸಿಮಲ್ಗಳನ್ನ ಬಿಟ್ಬಿಡ್ಬೇಕು ನಾವು. ಇದು ಇಂಟೀಜರ್. ಮೈನಸ್ 3 ಇಸ್ ಲೆಸ್ ದ್ಯಾನ್ ಮೈನಸ್ 2.9. ಓಕೆ, ಇಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ 2.9. ಸೊ ಇಲ್ಲಿ ನಾವು ಡೆಸಿಮಲ್ಗಳನ್ನ ನೋಡಿ ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು. ಇಲ್ಲಿ ನೋಡಿ, ಓಕೆ, ರೈಟ್ ಸೈಡ್ ನೋಡ್ಕೊಂಡು ಹೋಗೋಣ. ಇನ್ನೊಂದು ಸೈಡ್ ಗ್ರಾಫನ್ನು ನೋಡೋಣ. 0, ಓಕೆ, 0 ಬಾಕ್ಸ್ 0 0 ಇಲ್ಲಿದೆ ಅದು. ನೋಡಿ ಇಲ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಯಾಕೆ ಹಿಂಗೆ ಲೈನ್ ಹಾಕಿದ್ದೀವಿ ಅಂದರೆ ನೋಡಿ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ, ಇಲ್ಲಿ ಮೂವ್ ಆಗಿದ್ದೀವಿ ರೈಟ್ ಸೈಡ್ಗೆ. ಅಂದರೆ ಅರ್ಥ ಏನು? ಇಲ್ಲಿಂದ ಇಲ್ಲಿಗೆ ಅಂದರೆ ಓಕೆ 0.1 0.2 0.3 0.4 ಅಪ್ ಟು 0.9 ಡೆಸಿಮಲ್ಗಳನ್ನ ನಾವು ಬಿಟ್ಟಿದ್ದೀವಿ, ತೋರಿಸಿಲ್ಲ. ಮತ್ತು ಗ್ರಾಫಲ್ಲಿ ಗೊತ್ತಾಗಬೇಕಲ್ಲ ನಮಗೆ ಹೇಗೆ, ಅದನ್ನು ನಾವು ಈ ಥರ ಹಿಂಗೆ ಹಾಕಿದ್ದೀವಿ. ಅಪ್ ಟು ಎಲ್ಲಿವರೆಗೂ? ಇದು ಬಾಕ್ಸ್ 0.9ವರೆಗೂ 0ನೇ, ಅದನ್ನು ನಾವು ಇಲ್ಲಿ ತೋರಿಸಿದ್ದೀವಿ ನೋಡಿ. ಸೊ 1 ಆಸ್ ಸೂನ್ ಆಸ್ ಐ ರೀಚ್ 1, ಸಿ ಬಾಕ್ಸ್ 1ಗೆ 1 ಬರುತ್ತೆ. ಇದು ಮತ್ತೆ ಎಲ್ಲಿವರೆಗೆ? ಇದು ಅಪ್ ಟು 1.9ವರೆಗೂ 1. ಓಕೆ, ಸೊ ಸಿ ದಿಸ್ ಈಸ್ ಎಕ್ಸ್ಕ್ಲೂಡೆಡ್, this point is excluded. see 1 ಓಕೆ, ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ದೆನ್ ಮತ್ತೆ 1.1 1.2 1.3 1.4 1.5 1.9 ವರೆಗೂ 1. ದೆನ್ 2, see don't include this 2. so then I fall this here 2, box 2 is equal to 2. then 2.1 2.2 2.3 2.4 I move right side excluding 3. so excluding ಅಂದರೆ ಓಪನ್ ಸರ್ಕಲ್ ತೋರಿಸೋಣ. ಮತ್ತೆ ನೆಕ್ಸ್ಟ್ ಮತ್ತೆ ನನಗೆ ಎಲ್ಲಿವರೆಗೂ? ಅದು 3.1 3.2 3.3 3.4 ಅಪ್ ಟು 3.9 ನನಗೆ ಇಂಟೀಜರ್ 3ನೇ, ಗ್ರೇಟೆಸ್ಟ್ ಇಂಟೀಜರ್ 3ನೇ. ಮತ್ತೆ ಓಪನ್ ಮಾಡೋಣ, ಮತ್ತೆ ನೆಕ್ಸ್ಟ್ ಇನ್ಕ್ಲೂಡ್ ಮಾಡೋಣ. 4 ಬಾಕ್ಸ್ 4ಗೆ ನೋಡಿ, 4ಗೆ 4. ದೆನ್ 4 ಆದಮೇಲೆ 4.1 4.2 4.3ಗೂ 4. ಎಲ್ಲಿವರೆಗೂ? 5 ಎಕ್ಸ್ಕ್ಲೂಡಿಂಗ್ 5. ಮತ್ತೆ ಕಂಟಿನ್ಯೂ. ಓಕೆ, ಸ್ಟೆಪ್ ಫಂಕ್ಷನ್, ಇಟ್ ಲುಕ್ಸ್ ಲೈಕ್ ಸ್ಟೆಪ್ಸ್. ಅದೇ ಥರ ನಮಗೆ ಏನು ಮಾಡ್ಬೇಕು? ನಾವು ಲೆಫ್ಟ್ ಸೈಡ್ ಆಫ್ ದ 0 ನಾವು ಅದನ್ನೇ ಅಬ್ಸರ್ವ್ ಮಾಡ್ಬೇಕು. ನೋಡಿ ಈ ಪಾಯಿಂಟ್ ಎಕ್ಸ್ಕ್ಲೂಡ್ ಮಾಡಿದ್ದೀನಿ, ಸೊ ಎಕ್ಸ್ಕ್ಲೂಡೆಡ್. ದೆನ್ ಐ ಮೂವ್ ಟು ದ ಲೆಫ್ಟ್ ಸೈಡ್ ಆಫ್ 0. ನೋಡಿ ಇಲ್ಲಿ ಮೈನಸ್ 0.1 ಇಂದ ಮೈನಸ್ 0.9ವರೆಗೂ ಮೈನಸ್ 1 ಅಂದರೆ ನೋಡಿ ಮೈನಸ್ 0.1 ಮೈನಸ್ 0.2 ಮೈನಸ್ 0.9ವರೆಗೂ ನನಗೆ ಆನ್ಸರ್ ನೋಡಿ ಔಟ್ಪುಟ್ -1.
ಅದಕ್ಕೆ ನಾನು ಇಲ್ಲಿ -1 ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಆ -1 ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೋಡಿ. -1 ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ -1 ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬಾರ್ದು. ಇಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆಯಲ್ಲ, ಸೊ ಅದು ಎಕ್ಸ್ಕ್ಲೂಡ್ ಮಾಡಬೇಕಂದ್ರೆ ನಾನು ಅದನ್ನು ಬೇರೆ ಕಲರ್ ಯೂಸ್ ಮಾಡಿದ್ದೀನಿ. ಸೊ ಶೋನ್ ಇಟ್ಬಿಟ್ಟು ಓಪನ್ ಸರ್ಕಲ್ ನೋಡಿ. -1 ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಈಗ -1.1, -1.2, -1.3 ಅಪ್ ಟು -1.9. ವಾಟ್ ಹ್ಯಾಪನ್ಸ್? -2 ನೋಡಿ. -2 ಇನ್ಕ್ಲೂಡ್ ಮಾಡಿದ್ದೀನಾ ನೋಡಿ. -2 ಇನ್ಕ್ಲೂಡ್ ಮಾಡಿದ್ದೀನಿ. ಎಲ್ಲಿಂದ? -1.1 ನಿಂದ -1.9 ವರೆಗೂ ನನಗೆ -2. ಓಕೆ, ಇಲ್ಲಿ -2 ಇನ್ಕ್ಲೂಡ್ ಆಯಿತು. ಇಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಸೊ -2 ಬಿಟ್ಟಿದ್ದೀನಿ ಅಂದರೆ ಓಪನ್ ಸರ್ಕಲ್ ಹಾಕಿದ್ದೀನಿ. ಮತ್ತೆ -2.1, -2.3, -2.4 ಅಪ್ ಟು ಎಲ್ಲಿವರೆಗೆ ನೋಡಿ? -2.9ಗೆ -3. ಸೊ ಮತ್ತೆ ಎಲ್ಲ ಇನ್ಕ್ಲೂಡ್ ಮಾಡಿದೆ -3. ಇಲ್ಲಿ -3 ಪಾಯಿಂಟ್ ಇನ್ಕ್ಲೂಡ್ ಆಯಿತು. ನೆಕ್ಸ್ಟ್ -3 ಪಾಯಿಂಟ್ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು. ಓಪನ್ ಸರ್ಕಲ್ ಹಾಕಿ ಕಂಟಿನ್ಯೂ ಮಾಡಿ ನೋಡಿ. ಈ ಥರ ಮಾಡಬೇಕು. ಸೊ ಇಲ್ಲಿ ಸೇಮ್ ನೋಡಿ. ಇಲ್ಲಿ 1 ಇನ್ಕ್ಲೂಡ್ ಆಗಿದೆ, 1 ಎಕ್ಸ್ಕ್ಲೂಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಕ್ಲೂಡ್ ಆಗಿತ್ತು, ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದಿಸ್ ಶೋಸ್ ಇನ್ಕ್ಲೂಡೆಡ್ ಪಾಯಿಂಟ್ಸ್, ದಿಸ್ ಶೋಸ್ ಎಕ್ಸ್ಕ್ಲೂಡೆಡ್ ಪಾಯಿಂಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಎ ಸ್ಟೆಪ್ ಫಂಕ್ಷನ್. ಸೊ ಇದ್ರ ಡೊಮೇನ್ ಏನಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಆಮೇಲೆ ಇದ್ರದ್ದು ರೇಂಜ್ ಏನಂದರೆ ಸೆಟ್ ಆಫ್, ಇಟ್ ಗಿವ್ಸ್ ಮೀ ಸೆಟ್ ಆಫ್ ಇಂಟೀಜರ್ಸ್. ಓಕೆ, ಸೊ ಇದೆಲ್ಲ ನೀವು ರಫ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಯು ಡ್ರಾ ಇಟ್ ಇನ್ ಆನ್ ದ ಗ್ರಾಫ್. ಸೊ ಇಲ್ಲಷ್ಟೇ ನಾವು ಗ್ರಾಫನ್ನು ನೀಟಾಗಿ ಡ್ರಾ ಮಾಡಬೇಕು ನೋಡಿ. ಗ್ರಾಫ್ ಶೀಟಲ್ಲಿ ಲೈನ್ಸ್ ಇರುತ್ತೆ. ಸೊ ನಾವು ನೀಟಾಗಿ ಹಾಕ್ಬೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, so let us go for okay, let us go for next type. So ಇದು ಬಹಳಷ್ಟು ಇಂಪಾರ್ಟೆಂಟ್ ಟೈಪ್ಸ್ ಆಗಿತ್ತು. Okay, next type, okay, let me do the number here. Okay, linear function. Linear function. So what is the linear function? What is the meaning here? So let me write the definition. A function f from R to R defined by f of x is equal to ax plus b, where a is not equal to 0, is called a linear function. Okay, very simple. Is called a linear function. So let me write the example. The function y is equal to 2x plus 3 is a linear function. ನೋಡಿ, ಅಬ್ಸರ್ವ್ ಮಾಡಿ ಮುಂದಿನ ಎಕ್ಸಾಂಪಲ್. ಸೊ ಇವೆಲ್ಲ ಭಾಳ ಸಿಂಪಲ್ ಎಕ್ಸಾಂಪಲ್ಸ್. ಲೀನಿಯರ್ ಫಂಕ್ಷನ್ ಅಂದರೆ ನಾವು ಯಾವುದನ್ನು ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ? ಯಾವ ಫಂಕ್ಷನ್ನು ನೋಡಿ ಎಫ್ ಫ್ರಮ್ ಆರ್ ಟು ಆರ್. ಸೊ ಯಾವ ಥರ ಇರಬೇಕಾದ ಫಂಕ್ಷನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆಗಿರಬೇಕು. ವೇರ್ ಎ ದಿಸ್ ದಿ ಫಸ್ಟ್ ಟರ್ಮ್ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಎ ಇಸ್ ನಾಟ್ ಈಕ್ವಲ್ ಟು 0, ಎ 0 ಆಗಿರಬಾರ್ದು. ಸೊ ಸಚ್ ಟೈಪ್ ಆಫ್ ಫಂಕ್ಷನ್ ಇಸ್ ಕಾಲ್ಡ್ ಲೀನಿಯರ್ ಫಂಕ್ಷನ್. ನೋಡಿ, ಒಂದು ಎಕ್ಸಾಂಪಲ್ ಬರ್ತೀನಿ. y is equal to 2x plus 3. ಸೊ ಇಲ್ಲಿ 2x plus 3, ಸಿ ax plus b ಥರ ಇದೆ ನೋಡಿ, ax plus 3. ಸೊ a means 2, b is 3, ರಿಯಲ್ ನಂಬರ್ಸ್. ಸೊ ಇಂಥ ಫಂಕ್ಷನ್ ನಾವೇನಂತ ಕರಿತೀವಿ? ಲೀನಿಯರ್ ಫಂಕ್ಷನ್. ನಾವು ಇದೇ ಥರನೇ ಎಕ್ಸಾಂಪಲ್ಸನ್ನು ಬರೀಬೋದು, ಸಾಕಷ್ಟು ಎಕ್ಸಾಂಪಲ್ಸ್. ಸೊ ದ ಫಂಕ್ಷನ್ y is equal to 7x minus 5 is a linear function. ನೋಡಿ, ಇದ್ರದ್ದು ಕೂಡ ನಾವು ಗ್ರಾಫನ್ನು ಡ್ರಾ ಮಾಡ್ಬೋದು. ಸೊ ಈ ರೂಪದಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ನ ನಾವೇನಂತ ಕರಿತೀವಿ? ಲೀನಿಯರ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ನಮಗೆಲ್ಲ ಗೊತ್ತು, ಇವೆಲ್ಲ ಡ್ರಾ ಮಾಡಿದರೆ ನೋಡಿ, ದಿ ಗ್ರಾಫ್ ಆಫ್ ದ ಲೀನಿಯರ್ ಫಂಕ್ಷನ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್. ಗ್ರಾಫ್ ಆಫ್ ದ ಲೀನಿಯರ್ ಫಂಕ್ಷನ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್. ಅದನ್ನೇನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ವ್ಯಾಲ್ಯೂಸ್ ಕೊಟ್ಟು ಎಕ್ಸ್ಗೆ ವೈಗೆ ನಮಗೆ ಬರುತ್ತೆ. ಸೊ ಇಟ್ ಈಸ್ ಎ ಲೀನಿಯರ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಫಂಕ್ಷನಿಗೆ ಹೋಗೋಣ. ಈವನ್ ಫಂಕ್ಷನ್ ನೋಡಿ, ಈವನ್ ಫಂಕ್ಷನ್. ಸೊ ಈವನ್ ಫಂಕ್ಷನ್ ಅಂದರೆ ಏನು? ಎ ಫಂಕ್ಷನ್ ಈಸ್ ಕಾಲ್ಡ್ an even function if
ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್, ನೋಡಿ ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟ್ ಫಂಕ್ಷನ್ ಇದು ಕೂಡ. ನೋಡಿ ಯಾವ ಫಂಕ್ಷನ್ನು ಇದನ್ನು ಸ್ಯಾಟಿಸ್ಫೈ ಮಾಡಬೇಕು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದರೆ ದಟ್ ಫಂಕ್ಷನ್ ಇಸ್ ಕಾಲ್ಡ್ ಈವನ್ ಫಂಕ್ಷನ್. ನೋಡಿ ಎಕ್ಸಾಂಪಲ್ ಇದಕ್ಕೆ ತೊಗೊಳ್ಳೋಣ ಫಸ್ಟ್. ಓಕೆ, ಫಸ್ಟ್ ಒಂದು ಎಕ್ಸಾಂಪಲನ್ನು ಬರೀತೀನಿ. ಲೆಟ್ ಅಸ್ ಕನ್ಸಿಡರ್, ನೋಡಿ ಒಂದು ಫಂಕ್ಷನ್ ಅಂತ ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2. ನೋಡಿ ಇದು ಈಗ ಎಂಥ ಫಂಕ್ಷನ್ ಆಗಿದೆ ಅಂತ ನೋಡೋಣ. ನೋಡಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದೀನಿ. ಸೊ ಈಗ ಎಫ್ ಆಫ್, ನೋಡಿ ಇಲ್ಲಿ ಮೈನಸ್ ಎಕ್ಸ್ ರೀಪ್ಲೇಸ್ ಮಾಡೋಣ. ಎಕ್ಸನ್ನು ಮೈನಸ್ ಎಕ್ಸ್ ಅಂತ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಇದು, ನೋಡಿ ಮೈನಸ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್, ದಟ್ ವಿಲ್ ಒನ್ಸ್ ಅಗೇನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಬಂತು. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಸ್ ನಥಿಂಗ್ ಬಟ್ ಫಂಕ್ಷನ್, ಕೊಟ್ಟಿರೋ ಫಂಕ್ಷನೇ ಆಗುತ್ತೆ, ಅಂದರೆ ಅದು ನನಗೆ ಫಂಕ್ಷನೇ ಆಗೋಯ್ತು. ಸೊ ಅಲ್ಲಿಗೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ರಾಪರ್ಟಿ ಎಫ್ ಆಫ್ ಎಕ್ಸ್ ಆಯ್ತಲ್ವಾ. ದೇರ್ ಫೋರ್ ಈ ಫಂಕ್ಷನ್ ಇದೆಯಲ್ಲ ಇದನ್ನೇನಂತ ಕರಿತೀವಿ ನಾವು, ಈವನ್ ಫಂಕ್ಷನ್. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್, ಇಟ್ ಈಸ್ ಆ್ಯಂಡ್ ಈವನ್. ನೋಡಿ ಇಂಥ ಫಂಕ್ಷನ್ಗಳನ್ನು ನಾವೇನಂತ ಕರಿತೀವಿ, ಈವನ್ ಫಂಕ್ಷನ್. ಅಂದರೆ ಇಫ್ ಐ ರೀಪ್ಲೇಸ್ ಎಕ್ಸ್ ಬೈ ಮೈನಸ್ ಎಕ್ಸ್ ಐ ಶುಡ್ ಗೆಟ್ ದ ಫಂಕ್ಷನ್ ಓನ್ಲಿ. ಸಚ್ ಟೈಪ್ ಆಫ್ ಫಂಕ್ಷನ್, ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ, ಸಚ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ಈವನ್ ಫಂಕ್ಷನ್ಸ್. ಸೊ ಇಂಥವನ್ನೆಲ್ಲ ನಾವು ಈವನ್ ಫಂಕ್ಷನ್ ಅಂತ ಕರಿತೀವಿ. ದೆನ್ ಓಕೆ, ಸಿಂಪಲ್ ಎಕ್ಸಾಂಪಲ್ಸ್. ಓಕೆ, 8th ಟೈಪ್. ನೋಡಿ ಆಡ್ ಫಂಕ್ಷನ್. Okay, a function is called an odd function. A function is called an odd function if f of minus x is equal to minus f of x. ನೋಡಿ ಅಬ್ಸರ್ವ್ ಮಾಡಿ, ಈ ಒಂದು ಫಂಕ್ಷನ್ ಮತ್ತು ಆಡ್ ಫಂಕ್ಷನ್ ಡಿಫ್ರೆನ್ಸ್. ಓಕೆ, ಸೊ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಬೇಕು, ಎಫ್ ಆಫ್ ಮೈನಸ್ ಎಕ್ಸ್ ಆದರೆ ಅಂಥ ಫಂಕ್ಷನ್ ನಾವೇನಂತ ಕರಿತೀವಿ, ಆಡ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ತಗೊತೀನಿ. Okay, consider f of x is equal to, ನೋಡಿ ಒಂದು ಫಂಕ್ಷನ್ ಬರೆಯೋಣ, ಎಕ್ಸ್ ಕ್ಯೂಬ್ ಪ್ಲಸ್ 2x. ನೋಡಿ ಈ ಫಂಕ್ಷನ್ ನೋಡೋಣ, ಚೆಕ್ ಮಾಡೋಣ. ನೋಡಿ ಇಲ್ಲಿ ಎಕ್ಸನ್ನು ಮೈನಸ್ ಎಕ್ಸ್ ಅಂತ ರಿಪ್ಲೇಸ್ ಮಾಡಬೇಕು. ಏನು ಬರುತ್ತೆ ನೋಡೋಣ, ಎಫ್ ಆಫ್ ಮೈನಸ್ ಎಕ್ಸ್ ಅಂದರೆ ನೋಡಿ ಎಕ್ಸನ್ನು ಮೈನಸ್ ಎಕ್ಸಿಂದ ರಿಪ್ಲೇಸ್ ಮಾಡೋಣ, ಪ್ಲಸ್ 2 ಇಂಟು ನೋಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್. ಈಗ ಮೈನಸ್ ಎಕ್ಸ್ ಮಲ್ಟಿಪ್ಲೈ 3 ಟೈಮ್ಸ್ ಅಂದರೆ ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್. ಅವಾಗ ನೋಡಿ ಘಾತ ಆಡ್ ಇರೋದ್ರಿಂದ ಸೈನ್ ಮೈನಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ದಟ್ ಈಸ್ ಎಕ್ಸ್ ಕ್ಯೂಬ್, ಪ್ಲಸ್ ಇಂಟು ಮೈನಸ್ ಮೈನಸ್ 2x. ಓಕೆ, ದೆನ್ ನೋಡಿ ಎರಡರಲ್ಲೂ ಮೈನಸ್ ಕಾಮನ್ ತೆಗೆಯೋಣ. ಸೊ ಮೈನಸ್ ಕಾಮನ್ ತಗೊಂಡ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 2x ಬಂತು ಒಳಗಡೆ, ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಪ್ಲಸ್ ಮೈನಸ್. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಹಾಗೆ ಬರೆಯೋಣ. ನೋಡಿ ಎಕ್ಸ್ ಕ್ಯೂಬ್ ಪ್ಲಸ್ 2x ಇಸ್ ನಥಿಂಗ್ ಬಟ್ ಎಕ್ಸ್ ಕ್ಯೂಬ್ ಪ್ಲಸ್ 2x ಅಂದರೆ ಎಫ್ ಆಫ್ ಎಕ್ಸ್. ನೋಡಿ ಎಫ್ ಆಫ್ ಎಕ್ಸ್, ಅಲ್ಲಿಗೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ನಮಗೆ, ಮೈನಸ್ ಎಫ್ ಆಫ್ ಎಕ್ಸ್. ದೇರ್ ಫಾರ್ ದಿಸ್ ಫಂಕ್ಷನ್ ಇಸ್ ಎ ಆಡ್ ಫಂಕ್ಷನ್, ಇಟ್ ಇಸ್ ನಾಟ್ ಎ ಈವನ್ ಫಂಕ್ಷನ್. ಇಲ್ಲಿ ಬರೀಬೋದು ನಾವು, ಇಟ್ ಈಸ್ ಆ್ಯನ್ ಆಡ್ ಫಂಕ್ಷನ್. ಓಕೆ, ನೋಡಿ ಹಿಂದೆ ಈವನ್ ಫಂಕ್ಷನ್ ಅಂತ ಹೇಳಿ, ಈವನ್ ಫಂಕ್ಷನ್ ಏನಾಗಬೇಕಾಯ್ತು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಷ್ಟೇ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹೊರಬರೋ ಮೈನಸ್ ಎಫ್ ಆಫ್ ಎಕ್ಸ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಆಡ್ ಫಂಕ್ಷನ್ ಅಂತ ಕರೀತಾರೆ. ಸೊ ಇದು ಒಂದು ಒನ್ ಆಫ್ ದ ಟೈಪ್ಸ್ ಆಫ್ ದ ಫಂಕ್ಷನ್ಸ್. ಓಕೆ, ಈವನ್ ಫಂಕ್ಷನ್ ಅಂಡ್ ಆಡ್ ಫಂಕ್ಷನ್. ನೋಡಿ ನೆಕ್ಸ್ಟ್ ಇನ್ನೊಂದು, ಓಕೆ, ರ್ಯಾಷನಲ್ ಫಂಕ್ಷನ್ ಅಂತ ಒಂದು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫಂಕ್ಷನ್. ಸೊ ರ್ಯಾಷನಲ್, ನೋಡಿ ರ್ಯಾಷನಲ್ ಫಂಕ್ಷನ್. ಸೊ ದಿ ಫಂಕ್ಷನ್ಸ್, ನಾವು ಯಾವನ್ನ ನಾವು ರ್ಯಾಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ, ದಿ ಫಂಕ್ಷನ್ಸ್ ಆಫ್ ದ ಫಾರ್ಮ್ ಓಕೆ y ಈಸ್ ಈಕ್ವಲ್ ಟು, ನೋಡಿ ಫಂಕ್ಷನ್ ಯಾವ ಥರ ಇರಬೇಕಂದ್ರೆ ನೋಡಿ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಇಲ್ಲಿ ಅಫ್ಕೋರ್ಸ್ ಡಿನಾಮಿನೇಟರ್ 0 ಇರೋಂಗಿಲ್ಲ. ಈಸ್ ಕಾಲ್ಡ್ ಎ ರ್ಯಾಷನಲ್ ಫಂಕ್ಷನ್. ನೋಡಿ ಆರ್ ಎಫ್ ಅಂತ ಬರ್ದಿರ್ತೀನಿ, ರ್ಯಾಷನಲ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಸೊ ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3. ನೋಡಿ ಒಂದು ಎಕ್ಸಾಂಪಲ್ ಜಸ್ಟ್ ಆಗಿ ಬರ್ತಿದ್ದೀನಿ. ನೋಡಿ ರ್ಯಾಷನಲ್ ಫಂಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಥ ಫಂಕ್ಷನ್ ಅನ್ನು ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ, ಸಿ ದ ಫಂಕ್ಷನ್ಸ್ ಆಫ್ ದ ಫಾರ್ಮ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನೋಡಿ ನ್ಯೂಮರೇಟರ್ ಇರಬೇಕು, ಡಿನಾಮಿನೇಟರ್ ಇರಬೇಕು. ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್. ಸೊ ನಮಗೆಲ್ಲ ಗೊತ್ತಿರಬೇಕು
ನಾವು ಹೈಸ್ಕೂಲಲ್ಲಿ ಹೇಳಿರ್ತಾರೆ, ಕಲ್ತಿರ್ತೀವಿ, ಡಿನಾಮಿನೇಟರ್ ಶುಡ್ ನಾಟ್ ಬಿ 0. ಈಗ ನೋಡಿ 2/3 ಆನ್ಸರ್ ಹೇಳ್ಬೋದು 0.6, 4/5 ಆನ್ಸರ್ ಹೇಳ್ಬೋದು 0.8, 1/2 ಆನ್ಸರ್ ಹೇಳ್ಬೋದು 0.5. ಓಕೆ, ದೆನ್ 0/3 ಆನ್ಸರ್ ಹೇಳ್ಬೋದು ನೋಡಿ 0. ಸೊ 0/3 is 0. ನೋಡಿ ಅದೇ 3/0 ನೋಡಿ ಇಟ್ ಈಸ್ ನಾಟ್ 0. ಓಕೆ, ಸೊ ಡಿನಾಮಿನೇಟರ್ ಇಸ್ 0, ಸೊ ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್. ಸೊ ನಮಗೆ ಇದು ಇಂಡಿಟರ್ಮಿನೇಟ್. ಓಕೆ, ಡಿನಾಮಿನೇಟರ್ ಕಂಟೈನ್ 0, ಸೊ ದಟ್ ಈಸ್ ಅನ್ಡಿಫೈನ್ಡ್. ಓಕೆ, ದಟ್ಸ್ ವೈ ನಮಗೆ ಡಿನಾಮಿನೇಟರ್ 0 ಇರೋಂಗಿಲ್ಲ. ಸೊ ಅದಕ್ಕೆ ನಾವಿಲ್ಲಿ ಏನು ಹೇಳಿದೀವಿ, f of x by g of x, of course g of x is not equal to 0. Such a type of functions are called rational functions. ನೋಡಿ ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ, f of x is equal to this. ಓಕೆ, ದಿಸ್ ಈಸ್ ಎ, ಸೊ ನಾವು ಬೋರ್ಡ್ ಮೇಲೆ ಏನು ಬರ್ತಿದ್ದೀನಲ್ಲ ಅದು ರ್ಯಾಷನಲ್ ಫಂಕ್ಷನ್. ಆದರೆ ಇಲ್ಲಿ ಒಂದು ತಪ್ಪಾಗಿದೆ ನೋಡಿ. ನೋಡಿ ಇಲ್ಲಿ x + 3 ಇದೆ ಡಿನಾಮಿನೇಟರ್. ಅಬ್ಸರ್ವ್ ಮಾಡಿ ಹೆಚ್ಚಿರ, ಡಿನಾಮಿನೇಟರ್ ಏನಿದೆಯಪ್ಪ x + 3 ಇದೆ. ನೋಡಿ ಇಲ್ಲಿ x + 3 ಅಂದರೆ ನಾವಿಲ್ಲಿ ಎಕ್ಸಿಗೆ ನೋಡಿ, ಎಕ್ಸಿಗೆ ಆ್ಯಕ್ಚುಲಿ ನಾನು -3 ಕೊಟ್ಟರೆ ವ್ಯಾಲ್ಯೂ, ಇಫ್ x takes -3, ವಾಟ್ ಇಸ್ ದಿಸ್ ಆನ್ಸರ್? -3 + 3. ಸೊ ಆನ್ಸರ್ ಇಸ್ ವಾಟ್? 0. ನೋಡಿ 0 ಬಂದ್ಬಿಡ್ತು ಡಿನಾಮಿನೇಟರ್ 0 ಇರಬಾರ್ದು ಅಂತ ಹೇಳಿದೆ. ಅದಕ್ಕೆ ಕಂಡೀಷನ್ ಬರೀಬೇಕು, x² - 9 x + 3 ಇದು ಯಾವಾಗ ಗುಡ್ ಆಗಿರುತ್ತೆ ಅಂದರೆ ದಿಸ್ ಡಿನಾಮಿನೇಟರ್. ಅದಕ್ಕೆ ಹೇಳಿದ್ದು ನೋಡಿ, g of x ನಾಟ್ ಈಕ್ವಲ್ ಟು 0. ಇದು ಒಂದು ಫಂಕ್ಷನ್ನು, ಇದು ಒಂದು ಫಂಕ್ಷನ್, f of x by g of x, ದಟ್ ಈಸ್ ಕಾಲ್ಡ್ ರ್ಯಾಷನಲ್ ಫಂಕ್ಷನ್. ಆದರೆ ಡಿನಾಮಿನೇಟರ್ 0 ಇರಂಗಿಲ್ಲ. x + 3 ನಾಟ್ ಈಕ್ವಲ್ ಟು 0. ನೋಡಿ ಸರಿ ಹೋಯ್ತು, x + 3 0 ಇರಂಗಿಲ್ಲ, 0 ಬಿಟ್ಟು ಬೇರೆ ಏನಾದರೂ ಇಲ್ಲಿ ಬರುತ್ತೆ, ಈಸ್ ಅ ರ್ಯಾಷನಲ್ ಫಂಕ್ಷನ್. ಅದೇ ಥರ ನೆಕ್ಸ್ಟ್ f of x is equal to ನೋಡಿ f of x by ಓಕೆ ಇದನ್ನು p ಅಂತ ತೊಗೊಂಡ್ಬಿಡೋಣ, p of x ಅಂತ ತೊಗೊಂಡು p of x. ಓಕೆ, ಯಾಕಂದರೆ y is equal to f of x. ಸೊ p of x divided by g of x. ನೋಡಿ ಇಲ್ಲಿ p of x ಅಂದರೆ x² - 9, g of x ಅಂದರೆ x + 3. then let me write another function. so f of x is equal to 1/x - ಓಕೆ 1/x - 2. ನೋಡಿ ಇದು ಕೂಡ ರ್ಯಾಷನಲ್ ಫಂಕ್ಷನ್. ಇಲ್ಲಿ ಡಿನೋಮಿನೇಟರ್ 1 ಇದೆ, ಡಿನಾಮಿನೇಟರ್ ಇದೆ, x - 2 ಇದೆ. ಓಕೆ, ಅಫ್ಕೋರ್ಸ್ ಕಂಡೀಷನ್ ಏನಾಗಿರ್ಬೇಕು ಇಲ್ಲಿ, x 2 ಇರಬಾರ್ದು. ನೋಡಿ 2 ಕೊಟ್ಟರೆ ನನಗೆ 2 - 2 ಆನ್ಸರ್ ಏನಾಗ್ತದೆ? 0 ಆಗುತ್ತೆ. ನೋಡಿ ಡಿನಾಮಿನೇಟರ್ 0 ಆಗಂಗಿಲ್ಲ. ಸೊ 0 ಆಗಂಗಿಲ್ಲ ಅಂದರೆ ಏನು ಮಾಡಬೇಕು, ಇಲ್ಲಿ ನಾವೇನಂತ ಬರೀಬೋದು, x ನಾಟ್ ಈಕ್ವಲ್ ಟು 2. ಹೌದಾ? ಸರಿ ಇಲ್ಲ, x ನಾಟ್ ಈಕ್ವಲ್ ಟು 2. ಸೊ 2 ಕೊಡೋಂಗಿಲ್ಲ. ಅಥವಾ ನೀವು ಹಿಂಗಾದರೂ ಬರೀರಿ, ಇಲ್ಲ ಅಂದರೆ ಇಲ್ಲಿ ಹೇಳಿದ್ವಲ್ಲ ಡಿನಾಮಿನೇಟರ್ ಶುಡ್ ನಾಟ್ ಬಿ 0. ಸೊ x - 2 is not equal to 0. ಎಲ್ಲ ಒಂದೇ. ಸೊ ದೀಸ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ರ್ಯಾಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ನಮ್ಮ 9ನೇ ಎಕ್ಸಾಂಪಲ್, 9ನೇ ಟೈಪ್ ಆಫ್ ಫಂಕ್ಷನ್. ನೋಡಿ ಇನ್ನೊಂದು ನಿಮ್ಗೆ, ಓಕೆ ಇನ್ನೊಂದು 10ನೇದೊಂದು ನೋಡೋಣ. 10th ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ಇನ್ನೊಂದು ಫಂಕ್ಷನ್, ಪ್ಯಾರಾಬೋಲಿಕ್ ಫಂಕ್ಷನ್. ಸೊ ಪ್ಯಾರಾಬೋಲಿಕ್ ಫಂಕ್ಷನ್ ನೋಡಿ, ಇದರಲ್ಲಿ ನೀವು SSLCಯಲ್ಲಿ ಪ್ಯಾರಾಬೋಲಾ ಅಂತ ಕೇಳಿರ್ತೀರ. ಸೊ ಪ್ಯಾರಾಬೋಲಿಕ್ ಫಂಕ್ಷನ್. ಸೊ ಪ್ಯಾರಾಬೋಲಿಕ್